ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ನಗರದಲ್ಲಿರುವ ಶ್ರೀ ಶಂಕರಲಿಂಗ ದೇವಸ್ಥಾನದ ಮಹಿಮೆ ಮತ್ತು ಇತಿಹಾಸದ ಬಗ್ಗೆ ತಿಳಿಯೋಣ. ಶಂಕರಲಿಂಗ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡುತ್ತಾ ಹೋದಂತೆ ಶಂಕನಾಥ ಶಂಕೇಶ್ವರ, ಬಕನಾಥ ರಾಯಬಾಗ ಮತ್ತು ಕೋಪನಾಥ ಕೊಪ್ಪಂ ಅಂದರೆ ಕಿದ್ರಾಪುರ್ ಎಂಬ 3 ಸ್ಥಳಗಳಲ್ಲಿ ಶಿವಲಿಂಗವಿರುವ ಒಂದೇ ದಿನದಲ್ಲಿ ಭೇಟಿ ಮಾಡುವ ಭಕ್ತರು ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ಎಂದು ಭಗವಾನ್ ಶಂಕರರು ತಮ್ಮ ಭಕ್ತರಿಗೆ ಭರವಸೆ ನೀಡಿದರು. ಸ್ವರ್ಗದಲ್ಲಿ ಶಿವಭಕ್ತರ ಸಂಖ್ಯೆ ಹೆಚ್ಚಾದಾಗ ದೇವರಿಗೆ ತೊಂದರೆಯಾಗತೊಡಗಿತು. ಈ ವರವನ್ನು ಒಡೆಯುವಂತೆ ಶ್ರೀ ವಿಷ್ಣುವನನ್ನು ವಿನಂತಿಸಿದರು. ಅದಕ್ಕೆ ವಿಷ್ಣುವು ಒಪ್ಪಿಗೆ ನೀಡಿ ರಾಯಬಾಗ್ ಬಕನಾಥ ಮಂದಿರ ಮತ್ತು ಶಂಕೇಶ್ವರದ ಶಂಕನಾಥ ಮಂದಿರವನ್ನು ಶಿವಭಕ್ತರು ನಿರ್ಮಾಣ ಮಾಡುತ್ತಾರೆ. ಅಂದರೆ ಕಿದ್ರಾಪುರ ಕೋಪೇಶ್ವರ ಮಂದಿರ ನಿರ್ಮಾಣವಾದ ನಂತರ ಈ 2 ದೇವಾಲಯಗಳು ನಿರ್ಮಾಣವಾದವು ಎಂಬುದು ಸ್ಪಷ್ಟವಾಗುತ್ತದೆ. ಈ ದೇವಸ್ಥಾನದ ಆವರಣದಲ್ಲಿ ಸಭಾಮಂಟಪ, ನರ್ತಕಿಯರು ಚಿತ್ರಗಳು, ಕೆಲವು ನರ್ತಕಿಯರು ಪ್ರೇಮ ಪತ್ರವನ್ನು ಬರೆಯುವ ಚಿತ್ರಗಳು ಸಹ ಈ ದೇವಸ್ಥಾನದಲ್ಲಿವೆ. ಶಿವಲಿಂಗ ದರ್ಶನ ಮಾಡೋದಕ್ಕಿಂತ ಮುಂಚೆ ನಂದಿಯ ದರ್ಶನವಾಗುತ್ತದೆ. ಕಾಲಾಂತರಗಳಲ್ಲಿ ರಾಜ ಮಹಾರಾಜರು, ಸಾಮಂತರು, ಭಕ್ತರಿಂದ ಈ ದೇವಸ್ಥಾನವು ಅಭಿವೃದ್ಧಿ ಕಂಡಿತು. ಈ ಮಂದಿರವು ಹಿರಣ್ಯಕೇಶಿ ನದಿಯ ದಂಡೆ ಮೇಲಿದೆ. ಪ್ರತಿ ವರ್ಷ ಜಾತ್ರೆಯು ನೆರವೇರುತ್ತದೆ. ಈ ದೇವಸ್ಥಾನವನ್ನು ಕಟ್ಟುವಾಗ ಒಂದು ಮಗುವನ್ನು ಈ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದರು. ಆ ಮಗುವನ್ನು ಇಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಇಲ್ಲಿ ಬಿಡಲಾಗಿದೆ. ರಥೋತ್ಸವವು ನೆರವೇರುತ್ತದೆ. ಇಲ್ಲಿ ಶಂಕರಾಚಾರ್ಯರು ಭೇಟಿ ನೀಡುತ್ತಾರೆ. ಈ ಮಂದಿರದ ಬಲಭಾಗದಲ್ಲಿ ಶ್ರೀ ಶ್ಯಾಮರಾಜ್ ಉಪಾಖ್ಯ ಬಾವು ರಾಮಚಂದ್ರ ಪಂತ್ ಕಾಟ್ಕರ್ ಇವರ ಸಮಾಧಿ ಸ್ಥಾನವಿದೆ. ಇವರು ಕ್ರಿಸ್ತಶಕ 1790ರಿಂದ 1878 ಕಾಲಘಟ್ಟದಲ್ಲಿ ಜೀವಿಸಿದ್ದರು. ಈ ಸತ್ಪುರುಷರು ವೈಶಾಖ ವೈದ್ಯ ಚತುರ್ಥಿ ಸನ್ 1878ರಂದು ತಮ್ಮ ಜೀವನ ಯಾತ್ರೆಯನ್ನು ಶಂಕೇಶ್ವರ ಕ್ಷೇತ್ರದಲ್ಲಿ ಪೂರ್ಣಗೊಳಿಸಿದರು. ಇವರ ಸಮಾಧಿ ಸ್ಥಳ ಶಂಕರಲಿಂಗ ದೇವಸ್ಥಾನ ಹತ್ತಿರ ನದಿಯ ದಂಡೆ ಮೇಲಿದೆ. ಧನ್ಯವಾದಗಳು.